ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬೇಗ ಎದ್ದು ದೇವ್ರ ಪೂಜೆ ಮಾಡಿದೆ. ಬಿಕಾಸ್ ಆಫ್ ದಿನಾಗಲೂ ಅತ್ತೆ ಮಾಡ್ತಾಯಿದ್ರು. ಇವತ್ತು ನಾವು ಆಚೆ ಹೋಗ್ತಾ ಇರೋದ್ರಿಂದ, ಒಂದು ಇವೆಂಟ್ ಇರೋದ್ರಿಂದ ಬೆಳಗ್ಗೆ ಬೇಗ ಹೋಗಬೇಕಿತ್ತು. ಸೊ ನಾನು ದೇವ್ರ ಪೂಜೆ ಮಾಡಿದೆ ಬೇಗನೆ. ಅವರು ರೆಡಿ ಆಗ್ತಾಯಿದ್ರು. ಎಷ್ಟೇ ಬೇಗ ಎದ್ದು ಕೆಲಸ ಮುಗಿಸ್ಕೊಂಡ್ರು ಎಲ್ಲಾದರೂ ಹೋಗಬೇಕಾದ್ರೆ ಗಡಿಬಿಡಿ ಇದ್ದೇ ಇರುತ್ತೆ ಅಲ್ವಾ. ನಾವು ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡ್ರು ಪಾಪುನ ರೆಡಿ ಮಾಡಬೇಕು, ಅವಳು ಡ್ರೆಸ್ ಮಾಡಬೇಕು, ಅವಳಿಗೆ ಸ್ನಾನ ಮಾಡಿಸ್ಬೇಕು, ಅವಳಿಗೆ ತಿನ್ನಿಸ್ಬೇಕು, ಹೀಗೆ ಕೆಲಸಗಳು ಮುಗಿಯೋದೇ ಇಲ್ಲ. ದೇವ್ರ ಪೂಜೆ ಎಲ್ಲ ಮುಗಿಸಿ ಹಾಗೆ ನಾನು ಟಿಫನ್ಗೆ ರಾಗಿ ದೋಸೆ ಮಾಡ್ಕೊಂಡಿದ್ದೆ. ತುಂಬಾ ಈಸಿ ರೆಸಿಪಿ ಇದು. ಈ ರೆಸಿಪಿನ ನಾನು ಇನ್ನೊಂದು ಬ್ಲಾಗಲ್ಲಿ ಹಾಕ್ತೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ರಾಗಿ ದೋಸೆನ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಆ್ಯಕ್ಚುಲಿ ನಾನು ತಿಂದು ಸಹ ಇರಲಿಲ್ಲ ರಾಗಿ ದೋಸೆ. ಫಸ್ಟ್ ಟೈಮ್ ಮಾಡಿದೆ, ಫಸ್ಟ್ ಟೈಮ್ ತಿಂದೆ, ತುಂಬ ಚೆನ್ನಾಗಿತ್ತು. ಹಾಗೆ ಟಿಫನ್ ಮಾಡ್ಕೊಂಡು ನಾವು ಇವೆಂಟ್ಗೆ ಬಂದ್ವಿ. ಏನೂ ಇಲ್ಲ, ನಮ್ಮ ಎದುರು ಮನೆ ನನ್ನ ಫ್ರೆಂಡ್ ಮಗಳದು ಬರ್ಡೇ ಇತ್ತು. ಸೊ ಬರ್ಡೇ ಪಾರ್ಟಿಗೆ ಬಂದ್ವಿ. ತುಂಬ ಚೆನ್ನಾಗಿತ್ತು ಹಾಲ್ ಕೂಡ. ಹಾಗೆ ಅಲ್ಲಿ ಮಕ್ಕಳಿಗೆಲ್ಲ ಇಂಟ್ರೆಸ್ಟಿಂಗ್ ಆಗಿರೋ ಥರ ಟ್ಯಾಟೂಸು ಹಾಗೆ ಚಾಕ್ಲೇಟ್ಸ್ ವೇಫರ್ಸ್ ಎಲ್ಲ ಇತ್ತು. ನೋಡಿ ಪಾಪು ಎಷ್ಟು ಚೆನ್ನಾಗಿ ಟ್ಯಾಟೂ ಬಿಡಿಸ್ಕೊತಾ ಇದ್ದಾಳೆ. ಇವಳದು ಕೂಡ ಬರ್ಡೇನೆ. ಆ್ಯಕ್ಚುಲಿ ಅವ್ರದ್ದು 4 ಜನ ಮೊಮ್ಮಕ್ಕಳಿದ್ದಾರೆ. 4 ಜನ ಮೊಮ್ಮಕ್ಕಳದ್ದು ಒಂದೇ ಸತಿ ಬರ್ಡೇ ಮಾಡ್ತಾ ಇರೋದು. ಇದು ಮಾತ್ರ ಸಖತ್ತಾಗಿತ್ತು. ನನಗೆ ಚಾಕ್ಲೇಟ್ ಅಂದ್ರೇ ತುಂಬ ಇಷ್ಟ. ಅದರಲ್ಲೂ ವೇಫರ್ಸ್ನ ಹಾಕಿ ಚಾಕ್ಲೇಟ್ ಹಾಕಿ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಇಂಥ ಬರ್ಡೇ ಫಂಕ್ಷನ್ಸ್ನೆಲ್ಲ ನೋಡ್ತಾ ಇದ್ದರೆ ನಮ್ಮ ಚೈಲ್ಡ್ಹುಡ್ ಎಲ್ಲ ನೆನಪಾರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ನನ್ನ ಫ್ರೆಂಡ್ಸ್ದು ಯಾರ್ದಾದ್ರು ಬರ್ಡೇ ಇದ್ದರೆ ಅವ್ರ ಮನೆಗೆ ಹೋಗಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ತಾಯಿದ್ವಿ. ಅವರು ಕೇಕು, ಚಿಪ್ಸು, ಜ್ಯೂಸ್ ಎಲ್ಲ ಕೊಡ್ತಾಯಿದ್ರು. ಹೀಗೆ ತಿಂದ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ವಿ. ಇವಾಗ ನೋಡ್ತಿದ್ರೆ ಅದೆಲ್ಲ ನೆನಪಾಗುತ್ತೆ. ತುಂಬ ಚೆನ್ನಾಗಿತ್ತು ಬರ್ಡೇ ಮಾತ್ರ. ಹಾಗೆ ಮಕ್ಕಳಿಗೆ ಹಾಗೆ ದೊಡ್ಡವ್ರಿಗೆ ಎಲ್ಲರಿಗೂ ಸಹ ಗೇಮ್ಸ್ ಕೂಡ ಇಟ್ಟಿದ್ರು. ತುಂಬಾ ಎಂಜಾಯ್ ಮಾಡಿದ್ವಿ. ಒಂದು ಗೇಮಲ್ಲಿ ವಿನ್ ಕೂಡ ಆದೆ. ಅನ್ಎಕ್ಸ್ಪೆಕ್ಟೆಡ್ ಅನ್ಬೋದು. ಏನು ಗೊತ್ತಾ, ಆವತ್ತಿನ ಡೇಟ್ ಬಂದುಬಿಟ್ಟು 7 ಇತ್ತು. ಯಾರ ಹತ್ರ ಇಂಡಿಯನ್ ಕರೆನ್ಸಿ ಇದೆ ಮತ್ತು ಅದರಲ್ಲಿ ಲಾಸ್ಟ್ ನಂಬರ್ 7 ಇದೆ ಅಂತ ಕೇಳಿದ್ರು. ನನ್ನ ಹತ್ರ ಆ್ಯಕ್ಚುಲಿ ಒಂದು ನೋಟ್ ಇತ್ತು 5 ರೂಪೀಸ್ದು. ಅದ್ರದ್ದು ಲಾಸ್ಟ್ ನಂಬರ್ 7 ಇತ್ತು. ಸೊ ಅದರಿಂದ ಪ್ರೈಸ್ ಕೂಡ ಬಂತು. ಹಾಗೆ ಕೇಕ್ ಕಟ್ಟಿಂಗ್ ಕೂಡ ಆಯಿತು. ನಮ್ಮ ಬರ್ಡೇನೆಲ್ಲ ಸೆಲೆಬ್ರೇಷನ್ ಮಾಡ್ಕೊಳ್ಳೋ ಟೈಮ್ ಎಲ್ಲ ಹೋಯಿತು. ಇವಾಗ ನಮ್ಮ ಮಕ್ಳ ಬರ್ಡೇ ಸೆಲೆಬ್ರೇಷನ್ ಮಾಡೋ ಟೈಮ್ ಬಂದಿದೆ. ಸೊ ಇದರಲ್ಲಿ ಕೂಡ ಖುಷಿ ಇದೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನಮ್ಮ ಮಕ್ಳ ಖುಷಿನೇ ನಮ್ಮ ಖುಷಿ ಅಲ್ವಾ. ಈ ಬರ್ಡೇ ಆಗ್ತಾ ಇರೋದು ಪರಿಣಿತಾ ಹಾಗೂ ಅನ್ವಿಕಾ, ದಿಶಿತಾ ಮತ್ತು ಚಿನ್ಮಯ್ 4 ಜನ ಮಕ್ಕಳದು. 4 ಜನಗೂ ನಾವು ವಿಶ್ ಮಾಡಿ ಬಂದ್ವಿ. ಆ್ಯಕ್ಚುಲಿ ನಮ್ಮ ಚಿನ್ನಿಮಾ ಬಂದ್ಬಿಟ್ಟು ತುಂಬಾ ಕಿರಿಕಿರಿ ಮಾಡ್ತಾ ಇದ್ಲು. ಅವ್ಳಿಗೆ ಆ ಡ್ರೆಸ್ಸು ಒಂಥರ ಕಿರಿಕಿರಿ ಆಗ್ತಾಯಿತ್ತು. ಮತ್ತು ಮನೆಗೆ ಬಂದು ಈ ಥರ ಡ್ರೆಸ್ ಚೇಂಜ್ ಮಾಡಿದ್ಮೇಲೆ ಹಾಯಾಗಿ ಆಟ ಆಡ್ಕೊಂಡಿದ್ಲು. ಸಂಜೆ ಆಯಿತು. ಸಂಜೆ ಹೊತ್ತು ಸ್ವಲ್ಪ ಮಳೆ ಬರ್ತಾಯಿತ್ತು. ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ಮಳೆ ಬ್ಯಾಂಗ್ಳೂರಲ್ಲಿ ಯಾವ ಥರ ಅಂತ ಗೊತ್ತಲ್ವಾ. ಜೋರಾಗಿ ಬಂದರೆ ತೊಂದರೆ, ಕಮ್ಮಿ ಬಂದ್ರೂ ತೊಂದರೆ. ಒಂಥರ ಮಳೆನ ಎಂಜಾಯ್ ಮಾಡೋದ್ರಲ್ಲಿ ಖುಷಿನೇ ಬೇರೆ. ಸಂಜೆ ಆದರೆ ಸಾಕು ಸ್ವಲ್ಪ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ವಿ. ಅವತ್ತು ಮಳೆ ಬರ್ತಾಯಿದ್ರು ಕೂಡ ಇವಳು ಹಠ ಆಚೆ ಕರ್ಕೊಂಡು ಹೋಗಬೇಕು ಅಂತ. ಹಂಗೂ ಗೇಟ್ ಹತ್ರನೇ ಸ್ವಲ್ಪ ಅವಳನ್ನ ಹಂಗೆ ಹಿಂಗೆ ಓಡಾಡಿಸ್ಕೊಂಡು ವಾಕ್ ಮಾಡ್ತಾಯಿದ್ದೆ. ಹಾಗೆ ಅವರು ಬರ್ಡೇಗೆ ಬಂದಿರೋರಿಗೆಲ್ಲ ರಿಟರ್ನ್ಸ್ ಗಿಫ್ಟ್ ಕೂಡ ಕೊಟ್ಟಿದ್ದರು. ಈ ಥರ ಕ್ಯೂಟ್ ಆಗಿರೋ ಬ್ಯಾಗ್ಸ್ ಕಿಟ್ ಕೊಟ್ಟಿದ್ದರು. ತುಂಬಾ ಚೆನ್ನಾಗಿತ್ತಿದು. ಇದು ಬ್ಯಾಗ್ ಕೂಡ ಯೂಸ್ ಆಗುತ್ತೆ. ಹಾಗೆ ಒಳಗಡೆ ಈ ಥರ ವಾಟರ್ ಬಬಲ್ಸ್ ಥರ, ಹಾಗೆ ಪೆನ್ಸಿಲ್ ಕಿಟ್ ಆ್ಯಂಡ್ ಒಂದು ಸ್ಕ್ರ್ಯಾಚ್ ನೋಟ್ಬುಕ್, ಹಾಗೆ ಸ್ಟ್ಯಾಂಪ್, ಕಲರ್ ಸ್ಟ್ಯಾಂಪ್ ಥರ ಏನೋ ಒಂಥರ ಇತ್ತು. ಥರ ಚೆನ್ನಾಗಿತ್ತು. ಈ ಥರದ್ದು ಕೊಟ್ಟಿದ್ದರು. ತುಂಬಾ ಚೆನ್ನಾಗಿದೆ. ಇದು ನಮ್ಮ ಚಿನ್ನಿಮಗೆ ಫಸ್ಟ್ ಗಿಫ್ಟ್ ಆ್ಯಕ್ಚುಲಿ ಈ ಥರ ಕಿಟ್ ಕೊಡ್ತಾ ಇರೋದು. ಇದಿಷ್ಟು ಆಗಿತ್ತು ನನ್ನ ಇವತ್ತಿನ ವ್ಲಾಗ್. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. You know